2 ಅವರಿಂದ ನಿಂತಿದ್ದೀನಿ. ಬರೀ ಬಾಧೆ ಆಗ್ಬಿಟ್ಟಿದೆ. ಎಲ್ಲೂ ಗ್ಯಾಸ್ ಇಲ್ಲ. ನೆನ್ನೆ ಎಲ್ಲ ಗಾಡಿಗೆ ಬರಲೇ ಇಲ್ಲ. ರಜೆ ತುಂಬ ಹಿಂಸೆ ಆಗ್ಬಿಟ್ಟಿದೆ ನಮಗೆ. ಗ್ಯಾಸ್ದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಒಂದು ದಿವಸ ನಿಂತ್ಕೊಂಡ್ರೂ ಗ್ಯಾಸ್ ಸಿಗ್ತಾ ಇರಲಿಲ್ಲ. 4 ಗಂಟೆ ರಾತ್ರಿಗೆ ಹೋಗ್ತಾರೆ. ಪಾಪ ಜೀವನನೇ ಮಾಡೋದಕ್ಕೆ ತುಂಬ ಕಷ್ಟ ಆಗ್ಬಿಟ್ಟೈತೆ. ಬೆಳಗ್ಗೆ ಹೋಗಿ ನಿಂತರೆ ಸಾಯಂಕಾಲ ಗ್ಯಾಸ್ ಅಲ್ಲಿ ಖಾಲಿ ಆಗಿಬಿಡ್ತಾರೆ. ಅಲ್ಲಿಂದ ನಾವು ಟೋ ಮಾಡ್ಕೊಂಡು ಬರ್ತೀನಿ. 1000 ರೂಪಾಯಿ ಕೊಟ್ಟು ಮನೆ ಹತ್ರ ಟೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಒಂದ್ಸಲ ಈ ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ರಾತ್ರಿಡೀ ನಿದ್ದೆಗೆಟ್ಟು ಚಳಿಯಲ್ಲಿ ಕ್ಯೂ ನಿಂತು ಬೆಳಿಗ್ಗೆ ಕೌಂಟ್ರ್ ಹತ್ರ ಹೋದಾಗ ಸಿನಿಮಾ ಟಿಕೆಟ್ ಹೌಸ್ಫುಲ್ ಅಂತ ಬೋರ್ಡ್ ನೋಡಿದ್ರೆ ನಮ್ಗೆ ಎಷ್ಟು ಕೋಪ ಬರುತ್ತೆ ಅಲ್ವಾ? ಖಂಡಿತ. ಕೇವಲ ಒಂದು 3 ಗಂಟೆ ಎಂಟರ್ಟೈನ್ಮೆಂಟ್ ಮಿಸ್ ಆಯ್ತು ಅನ್ನೋದಕ್ಕೆ ನಾವು ಅಷ್ಟು ಉರಿದು ಬೀಳ್ತೀವಿ. ಎಕ್ಸಾಕ್ಟ್ಲಿ. ಆದ್ರೆ ಅದೇ ಸರತಿ ಸಾಲಿನಲ್ಲಿ ತಮ್ಮ ಇಡೀ ದಿನದ ದುಡಿಮೆ, ನಾಳೆಯ ಊಟ, ಆ ಇಡೀ ಫ್ಯಾಮಿಲಿ ಜೀವನವನ್ನೇ ನೆಚ್ಚಿಕೊಂಡು ಕಾಯ್ತಾ ಇರೋ ಆಟೋ ಚಾಲಕರಿಗೆ ಕೌಂಟ್ರ್ ಹತ್ರ ಹೋದಾಗ ಗ್ಯಾಸ್ ಸ್ಟಾಕ್ ಇಲ್ಲ ಅನ್ನೋ ಬೋರ್ಡ್ ಕಂಡಾಗ ಅವರ ಮನಸ್ಥಿತಿ ಹೇಗಿರ್ಬೋದು? ಅದು ನಿಜಕ್ಕೂ ಊಹಿಸ್ಕೊಳ್ಳೋಕ್ಕೂ ಕಷ್ಟ. ಹೌದು. ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಲ್ಲಿ ಅಂದ್ರೆ ಈ ಸೋರ್ಸ್ ಮೆಟೀರಿಯಲ್ಸ್ನ ಇಟ್ಕೊಂಡು ನಾವು ಮಾತಾಡ್ತಿರೋದು ಇದೇ ವಿಚಾರದ ಬಗ್ಗೆ. ನಮ್ಮ ಮುಂದಿರುವ ರಿಪೋರ್ಟ್ಸ್, ಆರ್ಟಿಕಲ್ಸ್ನ ಒಟ್ಟುಗೂಡಿಸಿ ನೋಡಿದಾಗ ಬೆಂಗಳೂರಿನ ಬೀದಿಗಳಲ್ಲಿ ಈ LPG ಕೊರತೆಯಿಂದ ಬಹುದೊಡ್ಡ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಅಂತ ಸ್ಪಷ್ಟವಾಗತ್ತೆ. ಹೌದು. ಇದು ಮೇಲ್ನೋಟಕ್ಕೆ ಬರೀ ಟ್ರಾಫಿಕ್ ಅಥವಾ ಗ್ಯಾಸ್ ಇಲ್ಲ ಅನ್ನೋ ನ್ಯೂಸ್ ತರಹ ಕಾಣಬಹುದು. ಆದ್ರೆ ಇದು ಅದಕ್ಕಿಂತ ತುಂಬಾ ದೊಡ್ಡ ವಿಚಾರ. ಕರೆಕ್ಟಾ? ಜಯನಗರ, ಮಾಡಿ ರೋಡ್, ಯಶವಂತಪುರ ಹೀಗೆ ನಗರದ ಮೂಲೆ ಮೂಲೆಯ ಆಟೋ ಗ್ಯಾಸ್ ಬಂಕ್ಗಳ ಮುಂದೆ ಆಟೋಗಳ ಕ್ಯೂ ಕಿಲೋಮೀಟರ್ಗಟ್ಲೆ ನಿಂತಿದೆ. ಸೊ ನಮ್ಮ ಇವತ್ತಿನ ಟಾರ್ಗೆಟ್ ಕೇವಲ ಈ ನ್ಯೂಸ್ ಓದೋದಲ್ಲ. ಆ ಸಾಲಿನಲ್ಲಿ ನಿಂತಿರೋ ಚಾಲಕರ ನೈಜ ಸಂಕಟ ಏನು, ಇದರ ಹಿಂದಿರೋ ಪಾಲಿಟಿಕ್ಸ್ ಏನು, ಮತ್ತೆ ಆ ಜಾಗತಿಕ ಯುದ್ಧ ಅನ್ನೋ ನೆಪದ ಹಿಂದೆ ಸರ್ಕಾರಗಳು ಪ್ಲೇ ಮಾಡ್ತಿರೋ ಆರ್ಥಿಕ ತಂತ್ರಗಳು ಏನು, ಇದನ್ನೆಲ್ಲ ಬಿಡಿಸಿ ನೋಡೋಣ. 2 ಅವರಿಂದ ಕ್ಯೂ ನಿಂತ್ಕೊಂಡು ಮತ್ತೆ ನಾನು ಈ ಸ್ಕೂಲ್ದು ಟ್ರಿಪ್ಪೆಲ್ಲ ಇದೆ. ಹೌದಾ, ಆ ಟ್ರಿಪ್ಪಿಗೆಲ್ಲ ತುಂಬ ಸಮಸ್ಯೆ ಆಗಿದೆ. ಯಾಕೆಂದರೆ ನಾನು ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ ಸ್ಕೂಲ್ ಟ್ರಿಪ್ದೆಲ್ಲ. ಅದನ್ನು ಯಾಕೆಂದರೆ ನಮ್ಮ ಮೇಲೆ ತುಂಬ ವಿಶ್ವಾಸ ಇಟ್ಕೊಂಡು ಅದನ್ನು ಮಾಡ್ತಾಯಿದ್ದೀನಿ. ಅದರಿಂದ ಇವಾಗ ಏನಾಗ್ತಾಯಿದೆ ಅಂದರೆ ಆ ಮಕ್ಕಳು ಕರ್ಕೊಂಡು ಹೋಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಈ ಗ್ಯಾಸಿಗೆ ಹಿಂಗೆ ಬಂದು 2 ಅವರ್ 3 ಅವರ್ ನಿಂತ್ಕೊಂಡ್ರು ಹತ್ರ ಹೋಗ್ತಿದ್ದಂಗೆ ಗ್ಯಾಸ್ ಇಲ್ಲ ಅಂತಾರೆ. ಅದರಿಂದ ಅದು ಸಮಸ್ಯೆ. ಇನ್ನೊಂದು ಏನಂದರೆ ಈಗ ಮನೆಯಲ್ಲಿ ನಾವು ದಿನ ಅಷ್ಟೋ ತೊಗೊಳಕ್ಕೆ ಕೊಟ್ರೇ ಮನೆಯಲ್ಲಿ ನಮ್ಮದು ಜೀವನ. ಇಲ್ಲ ಅಂದರೆ ಮನೆಯಲ್ಲೂ ಕಷ್ಟ ಆಗುತ್ತೆ. ಯಾಕೆಂದರೆ ನಮ್ಮ ಮನೆಯಲ್ಲೂ ಕೆಲವರು ಪೇಷಂಟ್ ಇದ್ದಾರೆ, ಅದನ್ನೆಲ್ಲ ನೋಡಬೇಕು. ಅದರಿಂದ ತುಂಬ ಇದಾಗುತ್ತೆ. ಇದರಿಂದ ಏನೋ ಒಂದು ಸರ್ಕಾರ ಏನೋ ನಮ್ಮ ಆಟೋದವ್ರಿಗೆ ಒಂದು ಅನುಕೂಲ ಮಾಡಿಕೊಟ್ರೆ ತುಂಬ ಇದಾಗುತ್ತೆ. ಅಲ್ಲ ಸರ್, ನಾವು ಇರೋ ಪರಿಸ್ಥಿತಿಯಲ್ಲಿ 1 ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡು ಗ್ಯಾಸ್ ಹಾಕ್ಸ್ಕೊಂಡು ಯಾವುದೋ ಒಂದು 2 ರೂಪಾಯಿ 3 ರೂಪಾಯಿ ಎಕ್ಸ್ಟ್ರಾ ಆಯಿತು ಅಂತ ಹೇಳ್ಬಿಟ್ಟು ಮೆಟ್ರೋ ಚಾರ್ಜ್ ಜಾಸ್ತಿ ಆಯಿತು, ಅದು ಜಾಸ್ತಿ ಆಯಿತು, ಇದು ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ನಾವು ಎಲ್ಲಿ ಹೋಗೋಣ ಸ್ವಾಮಿ? ನಾವು ಎಲ್ಲಿ ಹೋಗೋಣ ಹೇಳ್ರಿ? ಇಲ್ಲಿ ಬಂತು ಅಂದರೆ 200 300 ಗ್ಯಾಸ್ ಅಷ್ಟೇ ಅಂತಾರೆ. ಎಲ್ಲಿ ಹೋಗೋಣ ನಾವು? 300 ರೂಪಾಯಿ ಗ್ಯಾಸ್ ಬಂದರೆ 100 105 ರೂಪಾಯಿ 120 ರೂಪಾಯಿ ಗ್ಯಾಸು 1 ಲೀಟ್ರಿಗೆ ಎಲ್ಲಿಂದ ಹಾಕ್ಸ್ಕೊಳ್ಳೋಣ ನಾವು? ಹೆಂಡತಿ ಮಕ್ಳಿಗೆ ಏನು ಸಾಕೋಣ? ಮತ್ತೆ ಮುಂದೆ ನಾವು ಎಕ್ಸಾಮ್ ಮಕ್ಳಿಗೆಲ್ಲ ಫೀಸ್ ಕಟ್ಬೇಕು. ಏನು ಫೀಸ್ ಕಟ್ಟೋಣ ನಾವು? ನಮ್ಮನ್ನು ಯಾರು ಕೇಳೋರಿಲ್ವಾ? ನಮ್ಮನ್ನು ಯಾರು ನಮ್ಮ ಪರಿಸ್ಥಿತಿ ನೋಡೋರೇ ಇಲ್ವಾ? ಯಾರನ್ನು ಕೇಳೋಣ ಸ್ವಾಮಿ? ಅವತ್ತಿಂದ ಬಂದರು ಕೈ ಮುಖ ಬಂದರು ನಾವು ನಮ್ಮದು ಏನೋ ಒಂದು ಆದರೆ ಏನೋ ಒಂದು ಆಗುತ್ತೆ ಅಂತ ನಾವು ಮಾಡ್ತೀವಿ, ನಾವು ಹಾಕಿದ್ವಿ. ಆದರೆ ಇಂಥ ಪರಿಸ್ಥಿತಿ ದೂಡ್ತಾರೆ ಅಂತ ಯಾರಿಗೆ ಗೊತ್ತು? ಆ 2 ವೀಲರ್ ನಿಲ್ಲಿಸಿದ್ರೆ ಅಟ್ಲೀಸ್ಟ್ ಏನೋ ಒಂದು ಜೀವನ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ಬೋದು. ಹಾಕಿರೋ ಗ್ಯಾಸ್ಗೆ ಆದ್ರೂ ಸಿಗುತ್ತೆ. 2 ವೀಲರ್ನು ನಿಲ್ಲಿಸ್ತಾ ಇಲ್ಲಲ್ಲ. ದಿನ 2 ವೀಲರ್ ಜಾಸ್ತಿ ಆಗ್ತಿದ್ದಾವೆ. ಏನು ಮಾಡೋಣ ಹೇಳ್ರಿ? ದಿನನಿತ್ಯ ಇದೇ ಆಗ್ತಿದೆ ನಮಗೆ. ಏನಾಗ್ತಿದೆ ಗೊತ್ತಿಲ್ಲ. ಒಂದು ಬಂಕೆಲ್ಲಿ ಒಂದೊಂದು ರೇಟ್ ಇದೆ. ಪಾಪ 2 ಅವರ್ 3 ಅವರ್ ಕಾಯ್ತಾರೆ. ಕಾಯ್ದೆ ಹತ್ರಕ್ಕೆ ಬರೋಕ್ಕೆ ಗ್ಯಾಸ್ ಇರಲ್ಲ. ರಾತ್ರಿನೂ ಪಾಪ ಹಾಕಿ ಕಾಯ್ದವ್ರೆ. ಗ್ಯಾಸ್ ಹಾಕೋದ್ರೆ ನೈಟ್ ಇಲ್ಲಿ ಹಾಕಿ ಪಾಪ ಊಟ ತಿಂಡಿ ಇಲ್ದಿರ ಮಲಗವ್ರೆ. ಏನು ಮಾಡೋದು ಗೊತ್ತಾಯ್ತಲ್ಲ. ಯಾವತ್ತು ಬಗೆಹರಿತದೋ ಗೊತ್ತಿಲ್ಲ. ಜನಗಳಿಗೆ ಅರ್ಥ ಆಗಬೇಕು, ಗೌರ್ಮೆಂಟು ಅರ್ಥ ಆಗಬೇಕು. ವಿಶ್ವಗುರು ಆಗುವ ಕನಸು ಕಾಣುವ ಪ್ರಧಾನಿ ಮೋದಿಯವರು ಹಾಗೂ ಬಡವರ ಪರ ನಾನಿದ್ದೇನೆ ಎಂದು ಹೇಳುವ ಸಿಎಂ ಸಿದ್ದರಾಮಯ್ಯನವರಿಗೆ ಆಟೋ ಡ್ರೈವರ್ಗಳ ಸಂಕಟ ಕಾಣುತ್ತಿಲ್ಲಿವೆ. ಎಷ್ಟು ಸಾರಿ ಮನವಿ ಮಾಡಿದರೂ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಆಟೋ ಡ್ರೈವರ್ ಸಂಘಟನೆಗಳ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಇರಾನ್, ಇಸ್ರೇಲ್ ಮತ್ತು ಅಮೇರಿಕ ವಾರ್ ಏನು ನಡೀತಾ ಇದೆ, ಇದು ನಮಗೆ ಎಷ್ಟೋ ದೂರದಲ್ಲಿರುವಂಥ ಭಾರತ ದೇಶದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕ ಬೆಂಗಳೂರಿಗೆ ತುಂಬ ಸಮಸ್ಯೆ ಆಗಿದೆ. ಯಾರಿಗೆ? ನಮ್ಮ ಆಟೋ ಡ್ರೈವರ್ಗೆ ಇದು ಜೀವನಕ್ಕೆ ಹೊಡೆತ ಕೊಟ್ಟಿದೆ. ಯಾಕೆಂದರೆ ನಮ್ಮ ಆಟೋ ಡ್ರೈವರು ಪ್ರತಿನಿತ್ಯ ದುಡಿಮೆ ಮಾಡಿ ಜೀವನ ಸಾಗಿಸೋ ಅಂಥವ್ರು. ಇವತ್ತು ಗ್ಯಾಸ್ ಹಾಕ್ಸ್ಕೋಬೇಕಾದ್ರೆ ಒಂದು ಗ್ಯಾಸ್ ಬಂಕಲ್ಲಿ
ಮಿನಿಮಮ್ 3 ಅವರ್ಸಿಂದ 4 ಅವರ್ಸ್ ನಿಲ್ತಾ ಇದ್ದಾರೆ. ನೈಟ್ 12 ಗಂಟೆಗೆ ಹೋಗಿ ಕ್ಯೂ ನಿಂತು ಬೆಳಗ್ಗೆ 6 ಗಂಟೆಗೆ ಗ್ಯಾಸ್ ಹಾಕೋ ಟೈಮ್ಗೆ ನೈಟ್ 12 ಗಂಟೆಗೆ ಕ್ಯೂ ನಿಂತು ಬೆಳಗ್ಗೆ 6 ಗಂಟೆ 7 ಗಂಟೆ 8 ಗಂಟೆ 10 ಗಂಟೆಗೆ ಗ್ಯಾಸ್ ಹಾಕ್ಸ್ಕೊಂಡು ಬರ್ತಾಯಿದ್ದಾರೆ. ಕೆಲವು ಗ್ಯಾಸ್ ಬಂಕಲ್ಲಿ 200 ರೂಪಾಯಿಗೆ ಇಲ್ಲ 300 ರೂಪಾಯಿಗೆ ಫಿಕ್ಸಡ್ ಮಾಡಿದ್ದಾರೆ. ಕೆಲವು ಗ್ಯಾಸ್ ಬಂಕಲ್ಲಿ ಫುಲ್ ಟ್ಯಾಂಕ್ ಕೊಡ್ತಾಯಿದ್ದಾರೆ. ನಾವು ಕೇಳೋದಿಷ್ಟೇ, ಸರ್ಕಾರ ಏನು ಮಾಡ್ತಾಯಿದೆ? ಇದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದಲ್ವಾ? ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳ್ತಾರೆ, ಇದು ನಮಗೆ ಸಂಬಂಧಪಟ್ಟದ್ದಲ್ಲ, ಕೇಂದ್ರ ಸರ್ಕಾರದ್ದು. ಹೌದು ಸ್ವಾಮಿ, ಕೇಂದ್ರ ಸರ್ಕಾರದ್ದೇ LPG ಒಪ್ಕೊಳ್ತೀವಿ. ಆದರೆ ರಾಜ್ಯ ಸರ್ಕಾರವಾಗಿ ನೀವೇನು ಮಾಡ್ತಾಯಿದ್ದೀರಾ? ಅದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೀವಿ. ಯಾಕೆಂದರೆ ನೀವು ಟ್ಯಾಕ್ಸನ್ನು ತಗೋತಾ ಇರೋದು, ನಾವು ಆಟೋ ಡ್ರೈವರ್ಗೆ ಏನು ಇವತ್ತು ಪ್ರತಿಯೊಂದನ್ನು ಖರೀದಿಸ್ತೀವೋ ಅದಕ್ಕೆಲ್ಲ ನಾವು ಟ್ಯಾಕ್ಸ್ ಕಟ್ಟೆ ಪಡ್ಕೊತಾ ಇದ್ದೀವಿ. ಎಲ್ಲ ನೀವು ಅದನ್ನು ಅನುಭವಿಸ್ತಾ ಇದ್ದೀರೋ ಇಲ್ವೋ? ಇವತ್ತು ರಾಜ್ಯದಲ್ಲಿ ನಮ್ಮ ಆಟೋ ಡ್ರೈವರ್ಗಳು ಅನುಭವಿಸ್ತಿರೋಂಥ ಸ್ಥಿತಿ ಬೇರೆ ಯಾರಿಗೂ ಬೇಡ. ಇವತ್ತು ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಯ್ತಾಯಿಲ್ಲ, ಮನೇಲಿ ಹಿರಿಕರಿಗೆ ಹಾಸ್ಪಿಟ್ಲ ಮೆಡಿಸನ್ ಕೊಡ್ಸೋಕ್ಕಾಯ್ತಾಯಿಲ್ಲ, ಮತ್ತು ರೇಷನ್ಗೆ ಮುಖ್ಯವಾಗಿ ನಾವು ಬದುಕಬೇಕಾದ್ರೆ ನಮ್ಗೆ ಊಟ ಬೇಕು. ಊಟಕ್ಕೂ ಕೂಡ ನಾವು ದುಡಿಮೆ ಮಾಡಿ ಕೊಡೋಕ್ಕಾಯ್ತಾಯಿಲ್ಲ ಅಂದರೆ ನಾವು ಯಾವ ರೀತಿ ಜೀವನ ಮಾಡಬೇಕು? ನೀವು ಗ್ಯಾಸನ್ನು ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಅದಕ್ಕೆ ಬೇರೆ ಮಾರ್ಗನ ಹುಡುಕ್ಬೇಕೇ ಹೊರ್ತು, ಈಗ ಗ್ಯಾಸ್ ಕೊಡೋಕ್ಕಾಯ್ತಲ್ಲ ನೀವು ಪೆಟ್ರೋಲ್ ಕನ್ವರ್ಟ್ ಆಗಿ ಅಂದರೆ ನೀವು ಪ್ರಧಾನಿ ಹುದ್ದೆನ ಬಿಟ್ಟು ಮುಖ್ಯಮಂತ್ರಿ ಹುದ್ದೆಗೆ ಬರ್ತೀರಾ? ಪ್ರಧಾನಿ ಹುದ್ದೆನ ನೀವು ನಿಭಾಯಿಸೋಕ್ಕಾಯ್ತಾಯಿಲ್ಲ ಅಂದಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನೀವು ಬಂದು ಕೂರ್ತೀರಾ? ಹಾಗಾದರೆ ನಾವು ಆಟೋ ಡ್ರೈವರ್ ಹಂಗೆ ಮಾಡ್ಬೋದು. ಯಾಕಂದರೆ ಇವತ್ತು ವಿಶ್ವಗುರು ಅಂತ ನೀವು ಹೇಳ್ಕೊತಾ ಇದ್ದೀರಾ. ಯಾಕಂದರೆ ನಾವು ದೇಶದ ಪ್ರಧಾನಿನ ಅಳಗಲೇ ಇಲ್ಲ. ಇವತ್ತು ಒಬ್ಬ ದೇಶದ ಪ್ರಧಾನಿಗೆ ಒಂದು ಗೌರವ ಸಿಗುತ್ತೆ ಅಂದರೆ ಇಡೀ ದೇಶಕ್ಕೆ ಗೌರವ ಸಿಗುತ್ತೆ. ಇವತ್ತೆಲ್ಲ ದೇಶನೂ ಸುತ್ಕೊಂಡ್ಬಂದಿದ್ದೀರಾ ಸ್ವಾಮಿ. ಎಲ್ಲ ದೇಶದ ಪ್ರೆಸಿಡೆಂಟ್ಗಳು ನಿಮಗೆ ಸ್ನೇಹಿತರಾಗಿದ್ದಾರೆ. ಇವತ್ತು ಅಲ್ಲಿಂದ ನೀವು ಗ್ಯಾಸ್ ತರಿಸಿ ನಮ್ಮ ಡ್ರೈವರ್ಗಳಿಗೆ ಗ್ಯಾಸ್ ಕೊಡ್ಬೋದು. ಆದರೆ ಇವತ್ತು ನಾವೇನಾದರೂ ಆಟೋಗೆ ಪೆಟ್ರೋಲ್ ಹಾಕ್ಸ್ಕೋಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ. ದುಡಿದು ತಿನ್ನೋಕ್ಕೆ ಐತೆ ಇಲ್ಲ ಅಂದರೆ ಇವತ್ತು ಕನಿಷ್ಠ ಪಕ್ಷ ನಾವು LPGಯಿಂದ ಪೆಟ್ರೋಲ್ ಕನ್ವರ್ಟ್ ಆಗಬೇಕಾದ್ರೆ 25,000 ರೂಪಾಯಿ ಬೇಕು ಸರ್. ಯಾರು ಕೊಡ್ತಾರೆ 25,000? ಇವತ್ತು ನಮ್ಮ ಡ್ರೈವರ್ಗಳು 25,000 ಕೊಟ್ಟು ಕನ್ವರ್ಟ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಇದೆಯಾ? ಇಲ್ಲ ನೀವೇ ಮಾಡಿಕೊಟ್ರಿ ಅಂತಲೇ ತಿಳ್ಕೊಳ್ಳೋಣ. 1 ಲೀಟ್ರ್ ಗ್ಯಾಸ್ ಇವತ್ತು 103 ರೂಪಾಯಿ ಇದೆ. 103 ರೂಪಾಯಿ ಕೊಟ್ಟು ನಾವು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ಇವತ್ತು ನಮ್ಮ ಆಟೋ ಡ್ರೈವರ್ಗೆ 10 ಕಿಲೋಮೀಟ್ರ್ ಬಾಡಿಗೆ ಸಿಕ್ಕರೆ 15 ಕಿಲೋಮೀಟ್ರ್ ಖಾಲಿ ಸುತ್ತಾ ಇದ್ದೀವಿ. ದುಡಿದು ನಾವು ಪೆಟ್ರೋಲ್ಗೆ ಹಾಕೋಣವಾ, ನಮ್ಮ ಜೀವನ ಸಾಗಿಸೋಣವಾ? ದಯವಿಟ್ಟು LPG ಬೇಡ, ಪೆಟ್ರೋಲಿಂದ LPGಗೆ ತಂದರೆ, ಸೀಮೆಣ್ಣೆಯಿಂದ ಪೆಟ್ರೋಲಿಗೆ ತಂದರೆ, ಪೆಟ್ರೋಲಿಂದ LPGಗೆ ತಂದರೆ, LPGಯಿಂದ ಈಗ CNGಗೆ ತಂದರೆ, CNGಯಿಂದ ಇವತ್ತು ಎಲೆಕ್ಟ್ರಿಕಲ್ ವೆಹಿಕಲ್ಗೂ ಬಂದಿದ್ದೀವಿ ಸ್ವಾಮಿ. ಮತ್ತೆ ನೀವು ಅಲ್ಲಿಗೆ ಕರ್ಕೋಗ್ಬೇಡಿ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿ ನಮಗೆ ಗ್ಯಾಸನ್ನು ಕೊಡಬೇಕು. ಯಾಕಂದರೆ ದೇಶದ ಪ್ರಧಾನಿಯಾಗಿ ನೀವು ಎಲ್ಲ ನಮ್ಮ ಬಡವರಿಗೆ ಒಂದು ಸಹಾಯನ ಮಾಡಿ ಅಂತ ಈ ಟೈಮಲ್ಲಿ ಕೈ ಮುಗಿದು ಕೂಡ ನಿಮ್ಮನ್ನು ಕೇಳ್ಕೊತೀನಿ. ಇವತ್ತು LPGಗೆ ನಮ್ಮ ಆಟೋ ಚಾಲಕರು ದಿನಕ್ಕೆ ನಮ್ಮ ಗಾಡಿ ಓಡಿಸೋಕೆ ನಮ್ಮ ನಗರದಲ್ಲಿ ಆಗೋದೇ 8 ಇಂದ 10 ಗಂಟೆ ಅಷ್ಟು ಓಡಿಸ್ರೆ ಮೈ ಕೈಯೆಲ್ಲ ನೋವು ಬಂದುಬಿಡುತ್ತೆ. ಅದಕ್ಕಿಂತ ಜಾಸ್ತಿ ನಾವು ವರ್ಕ್ ಮಾಡೋಕ್ಕಾಗಲ್ಲ. ಮತ್ತು ನಾಳೆ ಬೆಳಗ್ಗೆ ಆದರೆ ಮತ್ತೆ ನಾವು ಅದೇ ಗಾಡಿ ಎತ್ಕೊಂಡು ಅದೇ ರೋಡಿಗೆ ನಾವು ಮತ್ತೆ ವಾಪಸ್ ಬರಬೇಕು. ಹಾಗಾಗಿ ಅಂಥದ್ರಲ್ಲಿ 4 ಇಂದ 5 ಅವರು ಬೇರೆ ಗ್ಯಾಸ್ ತಗೊಳ್ಳೋಕ್ಕೆ ಆಗ್ತಾಯಿದೆ. ಉಳಿದಿದ್ದು 4-5 ಅವರ್ನಲ್ಲಿ ನಾವು ಸಂಪಾದನೆ ಮಾಡೋದೇನು, ನಮ್ಮ ಮನೆಯದು ಜವಾಬ್ದಾರಿ ಎಲ್ಲ ನಿಭಾಯಿಸೋದೇನು. ಇವಾಗ ಸ್ಕೂಲ್ ಕ್ಲೋಸಿಂಗ್ ಮತ್ತು ಓಪನಿಂಗ್ ಟೈಮು, ಈ ಟೈಮ್ನಲ್ಲಿ ಎಲ್ಲರಿಗೂ ಮಕ್ಕಳು ಇದ್ದಾರೆ, ಅವ್ರ ಮಕ್ಕಳನ್ನ ಶಾಲೆಗೆ ಅಡ್ಮಿಷನ್ ಫೀಸು ಮತ್ತು ಕ್ಲೋಸಿಂಗ್ ಟೈಮ್ನಲ್ಲಿ ಬ್ಯಾಲೆನ್ಸ್ ಇರೋದನ್ನು ಕಟ್ಟಬೇಕು. ಮತ್ತು ಕಾಲೇಜ್ದು ಸೇಮ್ ಅದೇ ಪರಿಸ್ಥಿತಿ ಮಕ್ಕಳದು. ಇಂಥ ಟೈಮ್ನಲ್ಲಿ ನಮಗೆ ಗ್ಯಾಸು ಮುಂಚೆ ಯಾವ ರೀತಿ ಸಿಗ್ತಾಯಿತ್ತು ಆ ರೀತಿ ಸಿಗ್ತಾ ಇಲ್ಲ. ಹಾಗಾಗಿ ನಾವು ತುಂಬ ತೊಂದರೆಯಲ್ಲಿ ಇದ್ದೀವಿ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಇದ್ದಾರಲ್ಲ, ಅವ್ರ ಸ್ನೇಹಿತರುಗಳು ಅದಾನಿ ಅಂಬಾನಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ನಮ್ಮ ಆಟೋ ಚಾಲಕರು ಸಾರ್ವಜನಿಕರೆಲ್ಲ ಮಾತಾಡ್ಕೊತಾ ಇದ್ದಾರೆ. ಅವ್ರ ಹತ್ರ ಇರುವಷ್ಟು ಸ್ಟಾಕು ನಮ್ಮ ಇಡೀ ದೇಶದಲ್ಲಿ ಸುಮಾರು 3 ಇಂದ 6 ತಿಂಗಳು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು ನಡೆಸೋಂತೂ ಅವ್ರ ಹತ್ರ ಅಷ್ಟೊಂದು ಸ್ಟಾಕ್ ಐತೆ. ದೊಡ್ಡ ದೊಡ್ಡ ಹಡಗುಗಳಲ್ಲಿ ಸಮುದ್ರದಲ್ಲಿ ಹಾರ್ಬರಿಂದ ಒಂದು 50-100 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿದ್ದಾರೆ. ಅಲ್ಲಿ ಸ್ಟಾಕ್ ಐತೆ ಅಂತ ಕಿವಿ ಮಾತುಗಳು ನಡೀತೈತೆ. ಆ ಥರ ಅವ್ರ ಹತ್ರ ಸ್ಟಾಕ್ ಇದ್ದರೆ ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ನಮಗೆ ಮುಂಚೆ ಇವತ್ತಿಂದ 1 ತಿಂಗಳು ಮುಂಚೆ ಯಾವ ರೀತಿ ನಮಗೆ ಗ್ಯಾಸ್ಗಳು ಸಿಗ್ತಾಯಿತ್ತು ಆ ರೀತಿ ಗ್ಯಾಸ್ನ ಸಿಕ್ಕೋ ಥರ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಮಗೆ ಪ್ರಧಾನಮಂತ್ರಿ ಹತ್ರ, ನಮ್ಮ ದೇಶದ ಪ್ರಧಾನಮಂತ್ರಿ ಹತ್ರ ನಾವು ಕೈ ಮುಗ್ದು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಕೂಡಲೇ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರೂ ಮಧ್ಯಪ್ರವೇಶ ಮಾಡಿ ಆ ರೀತಿ ಅಲ್ಲಿ ಸ್ಟಾಕ್ ಇದ್ದರೆ ದಯವಿಟ್ಟು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಆಟೋ ರಿಕ್ಷಾ ಚಾಲಕರು LPG ಗ್ಯಾಸ್ ಬಗ್ಗೆ ಈಗಾಗಲೇ ಕಳೆದ 20 ದಿವಸದಿಂದ ಕೂಡ
ಸಮಸ್ಯೆನ ಈ ರಾಜ್ಯದಲ್ಲಿ ಎಲ್ಲ ಕಡೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಮತ್ತು ಬೆಂಗಳೂರು ನಗರದ ರಾಜಧಾನಿಯಲ್ಲಿ ಇವತ್ತು ಸಾಕಷ್ಟು ಕೂಡ ಇವತ್ತು ಸಮಸ್ಯೆ ಆಗಿದೆ. ಹಾಗಾಗಿ ಅದನ್ನು ಎದುರಿಸ್ತಾ ಇದ್ದೀವಿ. ಸರ್ಕಾರದಿಂದ ನಮಗೆ ಇವತ್ತು LPG ಗ್ಯಾಸ್ಗಳು ಇವತ್ತು ಕರೆಕ್ಟಾಗಿ ಸಪ್ಲೈ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಈಗಾಗಲೇ ತಾವು ಕಳೆದ 3-4 ದಿವಸದಿಂದ ಸರ್ಕಾರ ಕೊಡ್ತಕ್ಕಂಥ ಬೇಜವಾಬ್ದಾರಿತನದ ಆನ್ಸರ್ಗಳನ್ನು ಇವಾಗ ತಾವೆಲ್ಲ ಕೂಡ ನೋಡಿದಿರಿ. ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಈಗಾಗಲೇ ಬರ್ತಾ ಇದ್ದಾವೆ. ರಾಜ್ಯದ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ, ಗ್ಯಾಸ್ LPG ಆಟೋ ರಿಕ್ಷಾ ಚಾಲಕರ ಬಗ್ಗೆ ಸಮಸ್ಯೆ ಆಗ್ತಾಯಿದೆ ಸರ್, ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನು ಸಮಸ್ಯೆನ ಈಗ ಕ್ರಮ ಕೈಗೆ ತಗೋತೀರಿ ಅಂತಂದರೆ, ನೀವು ನಮ್ಮ ಹತ್ರ ಬರಬೇಡಿ, ನೀವು ಕೇಂದ್ರ ಸರ್ಕಾರ ಹತ್ರ ಹೋಗಿ. LPG ಸಮಸ್ಯೆ ಬಂದು ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಇದು ರಾಜ್ಯ ಸರ್ಕಾರದ ಸಂಬಂಧದ ಅಲ್ಲ. ರಾಜ್ಯ ಸರ್ಕಾರ ಲಿಮಿಟ್ಸಲ್ಲಿ ಏನೂ ಇಲ್ಲ. ನೀವೇನೇ ಇದ್ರೂ BJP MPಗಳನ್ನ ಮತ್ತು MLAಗಳನ್ನ ಇವತ್ತು ಕೇಳ್ಕೊಳ್ಳಿ ಅಂತೇಳಿ ಇವತ್ತು ಈ ರೀತಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಆನ್ಸರ್ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದವರು ಹೇಳ್ತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರದವರು ಸಂಬಂಧಪಟ್ಟಿದ್ದು ಅಂತೇಳಿ. ಕೇಂದ್ರ ಸರ್ಕಾರದ್ದು ಕೂಡ ಇವತ್ತು ಪಾತ್ರ ಇದೆ, ರಾಜ್ಯ ಸರ್ಕಾರದ್ದು ಪಾತ್ರ ಇದೆ. ಎರಡೂ ಕೂಡ 50-50% ಇವತ್ತು ಪಾತ್ರ ಇರ್ತಕ್ಕಂಥದ್ದು. ಹಾಗಾಗಿ 50% ಕೇಂದ್ರ ಸರ್ಕಾರದಿದ್ದರೆ ರಾಜ್ಯ ಸರ್ಕಾರದ 50% ಇದೆ. ಕೇಂದ್ರ ಸರ್ಕಾರದಿಂದ ಇಲ್ಲಿ ಕರ್ನಾಟಕದ ಗೆದ್ದೋಗಿರ್ತಕ್ಕಂಥ ಸಂಸತ್ ಸದಸ್ಯರುಗಳು ಕೂಡ ಧ್ವನಿ ಎತ್ತಿ ಮಾತಾಡಬೇಕು. ಏನು ಸೌತು ಇರ್ತಕ್ಕಂಥ MP ತೇಜಸ್ವಿ ಸೂರ್ಯ ಅವರು ಇದು ಏನು ಮೆಟ್ರೋ ಟ್ರೈನ್ದು ದರ ಜಾಸ್ತಿ ಆದರೆ ರೋಡಲ್ಲಿ ಬಂದು ಇವತ್ತು ಪ್ರಚಾರ ಮಾಡ್ತಾಯಿದ್ರು. ರಾಜ್ಯ ಸರ್ಕಾರ ಇವತ್ತು ಮೆಟ್ರೋ ದರ ಜಾಸ್ತಿ ಮಾಡಿಬಿಟ್ಟಿದೆ ಅಂತೇಳಿ ಇವತ್ತು ಪ್ರಚಾರವನ್ನು ಮಾಡ್ತಾಯಿದ್ರು. ಇವತ್ತು ಅದೇ ರೀತಿ ಶೋಭಾ ಕರಂದ್ಲಾಜೆ ಅವರು LPG ಗ್ಯಾಸ್ ದರ ಜಾಸ್ತಿ ಆದಾಗ ರೋಡಲ್ಲಿ ಬಂದು ಪ್ರತಿಭಟನೆ ಮಾಡಿದ್ದಾರೆ ಟೌನಲ್ಲಿ. ಅದೇ ರೀತಿ R ಅಶೋಕ್ ಅವರು ಕೂಡ ಬಂದಿದ್ದಾರೆ, CT ರವಿ ಅವರು ಕೂಡ ಬಂದಿದ್ದಾರೆ. ಈ ರೀತಿ BJPಯ ದೊಡ್ಡ ಘಟಾನುಘಟಿ ನಾಯಕರುಗಳು ಕೂಡ ಇವತ್ತು ಬಂದು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಈಗ ಕೇಂದ್ರ ಸರ್ಕಾರ ಅವ್ರದ್ದೇ ಇದೆ. ಹಾಗಾಗಿ ಇವತ್ತು ಒಬ್ಬ ಸಂಸತ್ ಸದಸ್ಯರು ಕೂಡ ಇವತ್ತು ರಾಜ್ಯದ ಗೆದ್ದೋಗಿರ್ತಕ್ಕಂಥ 17 ಜನ MPಗಳಿದ್ದಾರೆ, ಯಾರು ಕೂಡ ಇವತ್ತು ಧ್ವನಿ ಎತ್ತುತ್ತಾ ಇಲ್ಲ. ನಮ್ಮ ಬಗ್ಗೆ, ಆಟೋ ಚಾಲಕರ ಬಗ್ಗೆ ಮಾತಾಡ್ತಾ ಇಲ್ಲ. ಹಾಗಾಗಿ ಧ್ವನಿ ಎತ್ತಿ ಮಾತಾಡಬೇಕು. ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ MPಗಳು ಮಾತಾಡಬೇಕು. ಅದೇ ರೀತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ, ರಾಜ್ಯದಲ್ಲಿ ಇರ್ತಕ್ಕಂಥ MPಗಳು ಇದ್ದಾರೆ, ಅವರು ಕೂಡ ಕೇಂದ್ರ ಸರ್ಕಾರದ ಮೇಲೆ ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಿ ಮಾತಾಡಿ ಇದನ್ನು ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಟೋ ರಿಕ್ಷಾ ಚಾಲಕ ಸಂಘಟನೆಯಿಂದ ಒತ್ತಾಯ ಮಾಡ್ತಾಯಿದ್ದೀವಿ. ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಮತ್ತು ಆಹಾರ ಸಚಿವರಾದಂಥ KH ಮುನಿಯಪ್ಪನವರು ಮಧ್ಯಪ್ರವೇಶ ಮಾಡಿ ಇದನ್ನು ನಮಗೆ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು KH ಮುನಿಯಪ್ಪ ಅವ್ರ ಮನೆಗೆ ಹೋಗಿ ಲೆಟ್ರ್ ಕೂಡ ಕೊಟ್ಟಿದ್ದೀವಿ. ನಾವು ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀನಿ ಅಂತೇಳಿ ಇವತ್ತು ಆಶ್ವಾಸನೆ ಇವತ್ತು ಬೆಳಿಗ್ಗೆ ಕೊಟ್ಟಿದ್ದಾರೆ. 10ನೇ ತಾರೀಕು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ 10ನೇ ತಾರೀಕು ಸಭೆಯನ್ನು ಕರೆದು ರಾಜ್ಯ ಮಟ್ಟದಲ್ಲಿ ಇದನ್ನು ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ರಾಜ್ಯ ಸರ್ಕಾರಕ್ಕೆ. ಜಾಗತಿಕ ಯುದ್ಧದ ಕಾರಣದಿಂದ ತೈಲ ಮತ್ತು ಗ್ಯಾಸ್ ಸಮಸ್ಯೆ ಸೃಷ್ಟಿಯಾಗಿದೆ ಎಂದು ಸರ್ಕಾರಗಳು ಹೇಳುತ್ತಿವೆ. ಮೇಲ್ನೋಟಕ್ಕೆ ಇದು ವಾಸ್ತವ ಇರಬಹುದು. ಆದರೆ ಸಮಸ್ಯೆ ಬಗೆಹರಿದಾದ ಮೇಲೆ ಸರ್ಕಾರಗಳು ಇದೇ ದುಬಾರಿ ದರವನ್ನು ಮುಂದುವರೆಸುತ್ತವೆ. ಜಾಗತಿಕ ಮಟ್ಟದಲ್ಲಿ ನಮಗೆ ಕಡಿಮೆ ದರದಲ್ಲಿ ದೊರೆತರೂ ಸಾರ್ವಜನಿಕರಿಗೆ ಇದರ ಲಾಭ ಸಿಗುವುದಿಲ್ಲ. ಸರ್ಕಾರ ಇಂತಹ ನೀತಿಗಳನ್ನು ಕೈ ಬಿಡಬೇಕು. ಸಾರ್ವಜನಿಕರ ರಕ್ಷಣೆಗೆ ಮುಂದಾಗಬೇಕು.